ವ್ಯಕ್ತಿಯೊಬ್ಬ ತನ್ನ ಪತ್ನಿ, ಪುತ್ರಿ, ಅತ್ತೆ ಮತ್ತು ಮಾವನನ್ನ ಭೀಕರವಾಗಿ ಕೊಲೆ ಮಾಡಿ ತಲೆಮರೆಸಿಕೊಂಡಿರುವ ಘಟನೆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೇಗೂರು ಗ್ರಾಮದಲ್ಲಿ ನಡೆದಿದೆ. ಕೇರಳ ಮೂಲದ ಗಿರೀಶ್ ಎಂಬಾತ ಕೊಲೆ ಆರೋಪಿಯಾಗಿದ್ದು, ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದಾನೆ. ಈತನ ಮಾವ ಜೇನುಕುರುಬರ ಕರಿಯ, ಅತ್ತೆ ಗೌರಿ, ಪತ್ನಿ ನಾಗಿ ಹಾಗೂ ಪುತ್ರಿ ಕಾವೇರಿ ಕತ್ತಿಯಿಂದ ಹತ್ಯೆಗೀಡಾಗಿದ್ದವರಾಗಿದ್ದಾರೆ. 7 ವರ್ಷಗಳ ಹಿಂದೆ ಗಿರೀಶ್ ಹಾಗೂ ನಾಗಿ ವಿವಾಹವಾಗಿದ್ದು, ಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕಾರ್ಮಿಕರಾಗಿರುವ ದಂಪತಿ ಹಾಗೂ ಪುತ್ರಿ ಇತ್ತೀಚೆಗೆ ಬೇಗೂರಿನ ಮಾವನ ಮನೆಗೆ ಬಂದು ವಾಸವಿದ್ರು ಎಂದು ಹೇಳಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಹಾಗೂ ಪೊನ್ನಂಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಗಿರೀಶ್ ಪತ್ತೆಗೆ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಮತ್ತೆ ಅವನು ಕೆಲಸ ಎಲ್ಲ ಬಿಟ್ಟು ಸಾವುಕಾರ ಮನೆಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದ. ಕರಿಯ ಒಂದು ರಾತ್ರಿಯಲ್ಲಿ ಏನಾಯಿತು ನಮಗೆ ಗೊತ್ತಿಲ್ಲ. ನಾವೆಲ್ಲ ನಮ್ಮ ಮನೆ ದೂರ, ಮನೆ ಇಲ್ಲಿ ಪಕ್ಕದಲ್ಲಿ ಇಲ್ಲ. ಅವ್ರ ಸದ್ದು ಕಿರಿಚಿದರು ಕೇಳೋದಿಲ್ಲ, ಬೆಬ್ಬೆ ಹಾಕಿದರು ಕೇಳೋದಿಲ್ಲ. ಅಲ್ಲಿಗೆ ನಮ್ಮ ದೂರದಲ್ಲಿ ಇರೋದು ನಾವು. ಅಲ್ಲಿಂದ ಇವತ್ತು ಬೆಳಿಗ್ಗೆ ಈಗ ಬರ್ತಾನೆ ಸುಮಾರು ಹೊತ್ತು ಪಾರಾಗತ್ತು ಕಪಾಪಿಗೆ. ಅಲ್ಲಿಂದ ಬಂದಿಲ್ಲ. ಆಗ ಸಾವುಕಾರಿಗೆ ಹೇಳಿದೆ ನಾವು ಬಂದಿಲ್ಲಲ್ಲ ಅಂತ. ಆಗ ಅಣ್ಣವರು ಬಂದು ನೋಡಿಬಿಟ್ಟು, ಆಗ ಅಣ್ಣವರು ಅದೇ ವಿಕ್ಕಣ್ಣವರು ಅವರು ಬಂದು ನೋಡಿಬಿಟ್ಟು, ಇಲ್ಲ ಹೀಗೆ ಆಗಿದೆ, ಎಲ್ಲರೂ ಕೆಲಸ ಮಾಡೋದು ಬೇಡ, ಬನ್ನಿ ಮನೆಗೆ ಅಂತ ಹೇಳಿದರು. ಆಗ ನಾವೆಲ್ಲ ಇಲ್ಲಿಗೆ ಬಂದು ಅಲ್ಲಿ ಅಣ್ಣನೆಲ್ಲ ಹಿಡಿದು ಇಲ್ಲೇ ಇದ್ದಿದ್ದು ಇಷ್ಟು ವರ್ಷ. ಮತ್ತೆ ಅಜ್ಜಿ ಇಲ್ಲಿ ಎಲ್ಲೋ ಪಕ್ಕದ ಊರೇ. ಆಮೇಲೆ ಅವರೆಲ್ಲ ನಮಗೆ ಸ್ವಂತ ನೆಂಟರು. ಅಂದರೆ ನಾವು ಎಲ್ಲ ಒಂದೇ ಜಾತಿ ಅಲ್ವಾ, ಅದಕ್ಕೆ ನಮ್ಮ ಕೆಲಸ ಹೋಗುವಾಗ ಬರುವಾಗೆಲ್ಲ ಮಾತಾಡಿಸ್ತಾ ಇದ್ರು. ಜೊತೆಯಲ್ಲಿ ಬಂದು ಮನೆಯಲ್ಲೆಲ್ಲ ಬಂದು ಮಾತಾಡಿ ಬರ್ತಾಯಿದ್ರು. ಆದರೆ ಈ ಥರ ಆಗಿದೆ ಅಂತ ನಮಗೆ ಗೊತ್ತೇ ಇಲ್ಲ. ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಬಂದ ಮೇಲೆ ನಮಗೆ ಗೊತ್ತಾಗಿದೆ. ಬೇಗೂರು ಇದರಲ್ಲಿ ಒಂದು ರಿಮೋಟ್ ಒಂದು ತೋಟದೊಳಗಿರುವಂಥ ಒಂದು ಮನೆಯಲ್ಲಿ 4 ಶವಗಳಿದ್ದಾವೆ ಅಂತ ಮಾಹಿತಿ ಬರ್ತದೆ. ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಬಂದು ಅದನ್ನು ಕನ್ಫರ್ಮ್ ಮಾಡಿ 4 ಜನ ಅದರಲ್ಲಿ ಯಾರ್ಯಾರು ಅಂದರೆ ಮತ್ತು ಗೌರಿ ಅಂತ ಹೇಳ್ಬಿಟ್ಟು ಅವರು ಎಲ್ಡರ್ಲಿ ಕಪ್ಪಲ್ಲು, ಸುಮಾರು ಅವರು 75 ಮತ್ತು 70 ವರ್ಷದವರು. ನಂತರ ಅವರ ಮೊಮ್ಮಗಳು ನಾಗಿ ಅಂತ ಹೇಳ್ಬಿಟ್ಟು 30. ಈ ಎಲ್ಡರ್ಲಿ ಕಪಲ್ ಏನಿದ್ದಾರೆ ಕರಿಯ ಮತ್ತು ಗೌರಿ ಅಂತ ಹೇಳ್ಬಿಟ್ಟು ಕಳೆದ ಸುಮಾರು 40 ವರ್ಷಗಳ ಹಿಂದೆ ಬಂದು ಇಲ್ಲಿ ಈ ತೋಟ ಏನಿದೆ ಇಲ್ಲಿ ಬಂದು ಈ ತೋಟನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಅವ್ರಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬಳು ಮಗಳು ಜಿಯಾ ಅಂತ ಹೇಳ್ಬಿಟ್ಟು, ಆ ಜಿಯಾನವರ ಮಗಳು ನಾಗಿ ಅಂತ ಹೇಳ್ಬಿಟ್ಟು ಅವರು ಸುಮಾರು 30 ವರ್ಷ ಈಗ ಡಿಸೀಸ್ಡ್ ಇದ್ದಾರೆ ಅವರು. ಈಗ ನಾಗಿ ಅವ್ರಿಗೆ ಸುಮಾರು 1 ವರ್ಷದಿಂದ ಗಿರೀಶ್ ಎಂಬಾತನ ಜೊತೆ ಮದುವೆ ಆಗಿರ್ತದೆ ಕೇರಳದಲ್ಲಿ. ಸುಮಾರು 1 ವರ್ಷದಿಂದ ಅವರು ಕೇರಳದಲ್ಲಿ ಇರ್ತಾರೆ. ಆದರೆ 2 ತಿಂಗಳಿಂದ ಮಾತ್ರ ಇವರು ಏನು ನಾಗಿ ಇದ್ದಾರೆ ಇಲ್ಲಿ ಇವರ ಅಜ್ಜಿ ತಾತನ ಜೊತೆ ಎಡಲಿ ಕಪ್ಪಲೆ ಏನಿದ್ದಾರೆ ಅವ್ರ ಜೊತೆ, ಮತ್ತು ಅವ್ರ ಮಗು ಒಂದಿರುತ್ತೆ ಕಾವೇರಿ ಅಂತ. ಆ ಕಾವೇರಿ ಮಗು ಜೊತೆ ಬಂದು ಇಲ್ಲಿ ಸೆಟ್ಲ್ ಆಗಿರ್ತಾರೆ. ಇವನು ಸಹ ಮದುವೆ ಆದಮೇಲೆ ಗಿರೀಶ್ ಏನು ಹಸ್ಬೆಂಡ್ ಇದ್ದಾನೆ 2 ತಿಂಗಳಿಂದ ಅವಾಗ ಬಂದು ಹೋಗ್ತಾ ಇರ್ತಾನೆ. ಬಟ್ ಯಾವ ಕಾರಣಕ್ಕಾಗಿದೆ ಅಂತ ಕರೆಕ್ಟಾಗಿ ಈಗ ನಾವಿನ್ನು ಫೈನಲೈಸ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ರಾತ್ರಿ ಮಾಡಿ ಹೋಗಿರುವಂಥ ರಾತ್ರಿ ಮತ್ತು ಅರ್ಲಿ ಮಾರ್ನಿಂಗ್ ಒಂದು ಘಟನೆ ಮಾಡಿ ಹೋಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಧ್ಯಾಹ್ನ 12ವರೆಗೆ ಇವ್ರು ಏನೋ ಒಂದು ಕೆಲಸ ಇರುತ್ತೆ, ಪಕ್ಕದ ತೋಟದವ್ರಿಗೆ ಬರ್ತೀವಿ ಅಂತ ಹೇಳಿರ್ತಾರೆ. ಇವ್ರು ಏನು ಗಿರೀಶ್ ಹೋಗಿಲ್ಲ ಅಲ್ಲಿ ಅಂತ ನೋಡಿಕೊಂಡು ಬಂದು ಇಲ್ಲಿ ಚೆಕ್ ಮಾಡಿ ನೋಡಿದಾಗ 4 ಜನ ಇಲ್ಲಿ ಶವವಾಗಿ ಬಿದ್ದಿರೋದು ಅವರು ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಈಗ ನಾವು ನಮ್ಮ ಫಾರ್ಮಾಲಿಟೀಸ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಕಂಪ್ಲೇಂಟ್